ಹಳೆಯ ಕಾಲದಲ್ಲಿ ಹಿಮಾಲಯ ಪರ್ವತದ ಮೇಲೆ ದೇವಿ ಪಾರ್ವತಿ ವಾಸಿಸುತ್ತಿದ್ದರು. ಒಂದು ದಿನ ಅವರು ತಮ್ಮ ದೇಹದ ಚಂದನದಿಂದ ಒಂದು ಮಗು ರೂಪಿಸಿ ಅದಕ್ಕೆ ಪ್ರಾಣ ತುಂಬಿದರು. ಆ ಮಗುವೇ ಗಣೇಶ. ಪಾರ್ವತಿ ಅವನಿಗೆ, ನಾನು ಸ್ನಾನ ಮಾಡುತ್ತಿದ್ದೇನೆ, ಯಾರನ್ನೂ ಒಳಗೆ ಬಿಡಬೇಡ ಎಂದು ಹೇಳಿ ಹೋಗಿದರು. ಅದೇ ಸಮಯದಲ್ಲಿ ಶಿವನು ಅಲ್ಲಿ ಬಂದರು. ಒಳಗೆ ಹೋಗಲು ಯತ್ನಿಸಿದಾಗ ಗಣೇಶನು ತಡೆದನು. ಶಿವನು ಕೋಪಗೊಂಡು ಗಣೇಶನ ತಲೆಯನ್ನು ಕತ್ತರಿಸಿದರು. ಪಾರ್ವತಿ ದುಃಖದಿಂದ ಅಳಿದರು. ತಾಯಿ ದುಃಖವನ್ನು ನೋಡಿದ ಶಿವನು ಗಣೇಶನ ತಲೆಗೆ ಆನೆ ತಲೆಯನ್ನು ಅಳವಡಿಸಿ ಅವನಿಗೆ ಜೀವ ಕೊಟ್ಟರು. ಅದರ ನಂತರ ಗಣೇಶನು ದೇವತೆಗಳ ಪ್ರೀತಿಪಾತ್ರನಾದ. ಅವನು ಅಡಚಣೆಗಳನ್ನು ನಿವಾರಿಸುವವನು, ವಿಘ್ನ ನಿವಾರಕ ಎಂದು ಪ್ರಸಿದ್ಧನಾದ. ಜನರು ಯಾವುದೇ ಶುಭ ಕಾರ್ಯ ಮಾಡುವ ಮೊದಲು ಗಣಪತಿಯನ್ನು ಪೂಜಿಸುತ್ತಾರೆ. ಗಣೇಶನಿಗೆ ಜ್ಞಾನ, ಬುದ್ಧಿ ತುಂಬಿತ್ತು. ಒಂದು ಬಾರಿ ದೇವತೆಗಳು ವಿಶ್ವಪ್ರದಕ್ಷಿಣೆ ಮಾಡಲು ಹೇಳಿದಾಗ ಗಣೇಶನು ತನ್ನ ತಂದೆ ತಾಯಿಗಳಾದ ಶಿವ ಮತ್ತು ಪಾರ್ವತಿಯ ಸುತ್ತಲೇ ಪ್ರದಕ್ಷಿಣೆ ಹಾಕಿದನು. ತಾಯಿ ತಂದೆಯರೇ, ನನಗೆ ವಿಶ್ವಾಯಿ ಎಂದು ಹೇಳಿದನು. ಆತನ ಬುದ್ಧಿವಂತಿಕೆಯಿಂದ ಎಲ್ಲರೂ ಆಶ್ಚರ್ಯಗೊಂಡರು. ಆ ದಿನದಿಂದ ಗಣೇಶನು ಜ್ಞಾನದ ದೇವರು ಎಂದು ಕರೆಸಿಕೊಂಡ.